ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್ ಭಟ್. ಮೂರು ಪ್ರಮುಖ ಸುದ್ದಿಗಳೊಂದಿಗೆ ತಮ್ಮೆದುರು ಹಾಜರಾಗಿ ಸುದ್ದಿ ಹಿಂದಿನ ಸುದ್ದಿ, ಸತ್ಯವನ್ನು ಅನಾವರಣಗೊಳಿಸುವ ಯತ್ನ, ವಿಶ್ಲೇಷಣೆ, ನೈಜ ಸುದ್ದಿಗಳು ಎಲ್ಲ ಇರುತ್ತೆ. ಇವತ್ತು ಬಹಳ ಮುಖ್ಯವಾಗಿ ನಾನು ಮೊದಲನೇದಾಗಿ ಮಾತನಾಡ್ತಾ ಇರುವುದು ಈ ಚುನಾವಣೆಯ ಎಕ್ಸಿಟ್ ಪೋಲ್ಗಳ ಬಗ್ಗೆ. ಈಗ ಪಂಚರಾಜ್ಯಗಳ ಚುನಾವಣೆ ಮುಗಿದಿದೆ. ಎಕ್ಸಿಟ್ ಪೋಲ್ ಏನಿದೆ ಅದನ್ನು ಮತಗಟ್ಟೆ ಸಮೀಕ್ಷೆ ಅಂತ ಕರೀತಾರೆ. ಈ ಮತಗಟ್ಟೆ ಸಮೀಕ್ಷೆಯ ರಿಸಲ್ಟ್ಸ್ ಹೊರಗಡೆ ಬಂದಿದೆ. ಹೀಗಿರುವಾಗ ಮತಗಟ್ಟೆ ಸಮೀಕ್ಷೆಗಳು ಎಷ್ಟರ ಮಟ್ಟಿಗೆ ಸತ್ಯ ಆಗ್ತವೆ ಅನ್ನೋದು ಒಂದು ಪ್ರಶ್ನೆ. ಆದರೆ ಮತಗಟ್ಟೆ ಸಮೀಕ್ಷೆಗಳು ಹೇಗೆ ನಡೀತವೆ ಅನ್ನೋದು ಬಹಳ ಮುಖ್ಯವಾದ್ದು. ಅದರಿಂದ ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ಮಾಹಿತಿಗಳನ್ನು ನಿಮಗೆ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಮತಗಟ್ಟೆ ಸಮೀಕ್ಷೆಗಳು ನಡೆಯುವ ವಿಚಾರ. ಅದ್ರ ಜೊತೆಗೆ ಪ್ರೀ ಪೋಲ್ ಸರ್ವೆ ಮತ್ತು ಮತಗಟ್ಟೆ ಸರ್ವೆಯ ಸಮೀಕ್ಷೆಯಲ್ಲಿದೆ, ಅವು ಎರಡರ ನಡುವೆ ವ್ಯತ್ಯಾಸ. ಮತಗಟ್ಟೆ ಸಮೀಕ್ಷೆಗಳು ಬಹಳ ಸಂದರ್ಭದಲ್ಲಿ ಸತ್ಯಕ್ಕೆ ಹತ್ತಿರವಾದ ಫಲಿತಾಂಶವನ್ನು ನೀಡುತ್ತವೆ. ಹಾಗಿದ್ದರೆ ಮತಗಟ್ಟೆ ಸಮೀಕ್ಷೆಯನ್ನು ಹೇಗೆ ನಡೆಸ್ತಾರೆ? ಅದನ್ನು ಮತಗಟ್ಟೆ ಸಮೀಕ್ಷೆಯನ್ನು ನಡೆಸುವುದು ಲಾ ಆಫ್ ಪ್ರೊಬ್ಯಾಬಿಲಿಟಿಯ ಮೇಲೆ. ಲಾ ಆಫ್ ಪ್ರೊಬ್ಯಾಬಿಲಿಟಿ ಅಂದರೆ ಏನು? ಸಾಧ್ಯತೆಯ ನಿಯಮಗಳು ಅಂತ ಅನ್ಬಹುದು. ಈ ಲಾ ಆಫ್ ಪ್ರೊಬ್ಯಾಬಿಲಿಟಿ ಮೇಲೆ ನಡೆಸುವಂಥ ಸಂದರ್ಭದಲ್ಲಿ ಇಡೀ ಪ್ರಕ್ರಿಯೆಯನ್ನು ಸರಿಯಾಗಿ ಮಾಡಿದರೆ ಬರುವ ಫಲಿತಾಂಶ 99.9 ಅಷ್ಟು ಸತ್ಯ ಆಗುತ್ತೆ. ಆದರೆ ಅಲ್ಲಿ ಕೆಲವು ಬಹಳ ಮುಖ್ಯವಾದ ಪ್ರಶ್ನೆಗಳಿವೆ. ಹೇಗೆ ಮತಗಟ್ಟೆ ಸಮೀಕ್ಷೆಯನ್ನು ನಡೆಸಬೇಕು ಅನ್ನೋದು. ನಾನು ಈ ಮಾತನ್ನು ಹೇಳುವಾಗ ನಾನು ಇನ್ನೊಂದು ವಾಹಿನಿಯಲ್ಲಿ ಇದ್ದಾಗ ಈ ಮತಗಟ್ಟೆ ಸಮೀಕ್ಷೆಯನ್ನು 100ಕ್ಕೆ 100ರಷ್ಟು ಪರ್ಫೆಕ್ಟಾಗಿ ಮಾಡಿದ ಅನುಭವ ನನಗೆ ಇರೋದರಿಂದ ಅದನ್ನು ತಮ್ಮ ಜೊತೆ ಹಂಚ್ಕೊಳ್ಳೋಕೆ ಬಿಟ್ಟಿದೆ. ಯಾಕಂದರೆ ಈಗಾಗಲೇ ಈ ಪಂಚರಾಜ್ಯಗಳ ಈ ಮತಗಟ್ಟೆ ಸಮೀಕ್ಷೆ ಬಂದಿದೆ. ಈ ಸಮೀಕ್ಷೆಯ ಪ್ರಕಾರ ಯು ಸಿ ದಟ್ ಪಶ್ಚಿಮ ಬಂಗಾಳದಲ್ಲಿ BJP ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ತಮಿಳ್ನಾಡಿನಲ್ಲಿ ಕೆಲವು ಸಮೀಕ್ಷೆಗಳು ಯು ಸಿ ದಟ್ DMK ಅಂತ ಹೇಳ್ತಾ ಇದೆ, ಇನ್ನು ಕೆಲವು ಸಮೀಕ್ಷೆಗಳು TVK ಅಂತ ಹೇಳ್ತಾ ಇದ್ದಾರೆ. ಹೀಗೆ ಈ ಒಂದು ಮತಗಟ್ಟೆ ಸಮೀಕ್ಷೆಗಳಲ್ಲಿ ಯಾವ ಸಂಸ್ಥೆ ನಡೆಸುತ್ತೋ ಅನ್ನೋದು ಬಹಳ ಮುಖ್ಯವಾದ್ದು. ಅದರ ಜೊತೆಗೆ ನಿಮಗೆ ಬಹಳ ಮುಖ್ಯ ಒಂದು ಪ್ರಶ್ನೆ ಇರ್ಬೋದು, ಯಾಕೆ ಒಂದು ವಾಹಿನಿನೋ ಒಂದು ಸಂಸ್ಥೆ ನಡೆಸುವಂಥ ಮತಗಟ್ಟೆ ಸಮೀಕ್ಷೆಗೂ ಇನ್ನೊಂದು ಸಂಸ್ಥೆ ನಡೆಸುವಂಥ ಮತಗಟ್ಟೆ ಸಮೀಕ್ಷೆಗೂ ಯಾಕೆ ವ್ಯತ್ಯಾಸ ಇರುತ್ತೆ? ಮೊದಲನೇದಾಗಿ ಇಡೀ ಪ್ರೊಸೆಸ್ನಲ್ಲಿ ನೀವು ಸ್ಯಾಂಪಲಿಂಗ್ ಇರುತ್ತಲ್ಲ, ಅದು ಭಾಳ ಮುಖ್ಯವಾದ ಸ್ಯಾಂಪಲ್ ಆಯ್ಕೆ. ನೀವು ಎಷ್ಟು ಸ್ಯಾಂಪಲ್ ಆಯ್ಕೆ ಮಾಡ್ತೀರಿ ಅನ್ನೋದು ಮುಖ್ಯ ಅಲ್ಲ. ಫಾರ್ ಎಕ್ಸಾಂಪಲ್ ಒಂದು ಕಾನ್ಸ್ಟಿಟ್ಯೂಯೆನ್ಸಿಗೆ ಅಂತ ಇಟ್ಕೊಳ್ಳಿ, ನೀವು ನಾನು 10,000 ಸ್ಯಾಂಪಲ್ಲು 20,000 ಸ್ಯಾಂಪಲ್ಲು ಹಾಗಿದ್ರೆ ಉತ್ತಮ, ಇವು ಬರೀ 1,000 ಸ್ಯಾಂಪಲ್ ತೆಗೆದುಕೊಂಡಿದ್ದಾರೆ, ಸರಿ ಇಲ್ಲ, ರಾಂಗ್. ಸ್ಯಾಂಪಲ್ ನಂಬರ್ ಮುಖ್ಯ ಅಲ್ಲ, ಎಂತಹ ಸ್ಯಾಂಪಲನ್ನು ಆಯ್ಕೆ ಮಾಡಬೇಕು, ಅದಕ್ಕಿರುವ ವಿಧಾನ ಯಾವುದು, ಅದನ್ನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಮತಗಟ್ಟೆ ಸಮೀಕ್ಷೆಯಲ್ಲಿ ಯಾರು ಸಮೀಕ್ಷೆ ಮಾಡ್ತಾರಲ್ಲ ಅವರು ಕೆಲವು ಮತಗಟ್ಟೆಗಳನ್ನು ಮೊದಲನೇದೇ ಆಯ್ಕೆ ಮಾಡ್ತಾರೆ. ಯಾಕೆಂದರೆ ಒಂದು ಕಾನ್ಸ್ಟಿಟ್ಯೂಯೆನ್ಸಿಗೆ ಅದೇ ಆದ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ, ಗುಣಧರ್ಮ ಇರುತ್ತೆ. ಅಂದರೆ ಯಾವುದೇ ಒಂದು ಕಾನ್ಸ್ಟಿಟ್ಯೂಯೆನ್ಸಿ ನೀವೊಂದು 4-5 ಚುನಾವಣೆಗಳಲ್ಲಿ ಯಾವ ರೀತಿ ಬಿಹೇವ್ ಮಾಡುತ್ತೆ ಅನ್ನೋದು ಒಂದು ಅಂಶ. ಆದರೆ ಅಲ್ಲಿಯ ಕಾಸ್ಟ್ ಕಾಂಬಿನೇಷನ್, ಅಲ್ಲಿಯ ಜಾತಿ ಯಾವ ರೀತಿ ವರ್ಕೌಟ್ ಆಗಿದೆ, ಹೇಗಾಗಿದೆ, ಈ ಅಂಕಿಅಂಶಗಳನ್ನ ಇಟ್ಕೊಂಡಿರಬೇಕು. ಅದ್ರ ಜೊತೆಗೆ ಈಗ ನೀವು ಮತಗಟ್ಟೆ ಸಮೀಕ್ಷೆ ನಡೆಸೋದಾದರೆ ಹಿಂದಿನ ಮತಗಟ್ಟೆ ಸಮೀಕ್ಷೆ ಅಥವಾ ಚುನಾವಣೆ ಇರುತ್ತಲ್ಲ, ಹಿಂದಿನ ಚುನಾವಣೆ ಫಲಿತಾಂಶವನ್ನು ಬೇಸ್ ಆಗಿಟ್ಕೋಬೇಕು. ಫಾರ್ ಎಕ್ಸಾಂಪಲ್ ಈಗ 2026ರಲ್ಲಿ ನಡೀತಾ ಇದೆ. 2021ರಲ್ಲಿ ಏನು ಯಾವ ಚುನಾವಣೆ ನಡೆದಿತ್ತು, ಆಗಿನ ಫಲಿತಾಂಶ ಏನು ಬಂದಿತ್ತು, ಆಗ ಬಂದಂತಹ ಫಲಿತಾಂಶವನ್ನು ಬೇಸ್ ಆಗಿಟ್ಕೋತಾರೆ. ಅದಾದ ಮೇಲೆ ಭಾಳ ಮುಖ್ಯವಾದ್ದು ಸ್ವಿಂಗ್ ಫ್ಯಾಕ್ಟರ್. ಸ್ವಿಂಗ್ ಫ್ಯಾಕ್ಟರ್ ಹೇಗೆ ಯಾವ್ಯಾವ ಮತದಾರರು ಯಾರು ಹೇಗೆ ಸ್ವಿಂಗ್ ಆಗಿದ್ದಾರೆ, ಹೇಗೆ ಸ್ವಿಂಗ್ ಇದು ಮಾಡೋದು, ಅದು ಭಾಳ ಮುಖ್ಯವಾದ್ದು. ಮೊದಲನೇದಾಗಿ ಒಂದು ಮತಗಟ್ಟೆಗೆ ಹೋದರೆ ಕ್ಯೂ ನಿಂತಿರ್ತಾರೆ ಅಂತ ಇಟ್ಕೊಳ್ಳಿ. ಕ್ಯೂ ನಿಂತಲ್ಲಿ ನೀವು ಸಮೀಕ್ಷೆ ಮಾಡೋರು ಕ್ಯೂ ನಿಂತವ್ರು ಎಲ್ಲರನ್ನೂ ಕೇಳಬೇಕಾಗಿಲ್ಲ. ಅದ್ರ ಜೊತೆಗೆ ನೀವು ಒಬ್ಬರನ್ನ ಒಂದು ಅಭಿಪ್ರಾಯ ಯಾವುದು ಪಡಿತಾರೆ ಅಂತ ಹೇಳ್ತೀನಿ ನಾನು.
ಒಬ್ಬರನ್ನ ನೀವು ಅಭಿಪ್ರಾಯ ಪಡೆದರೆ ಆ ಸಾಲಿನಲ್ಲಿರುವ 4-5 ಜನರನ್ನು ಬಿಟ್ಟು ನಂತರ ಇನ್ನೊಬ್ಬನ ಪಡೆಯಬೇಕು ಅಂತ. ಯಾಕೆಂದರೆ ಈ ಸಾಲಿನಲ್ಲಿ ಯೂಶ್ವಲಿ ಸ್ನೇಹಿತರು, ಕುಟುಂಬದವರು ಜೊತೆಯಾಗಿ ಹೋಗಿರ್ತಾರೆ. ಆವಾಗೇನಾಗುತ್ತೆ, ಅವರ ಅಭಿಪ್ರಾಯ ಒಂದೇ ಇರುತ್ತೆ. ಆವಾಗ ನಿಮ್ಗೆ ನಿಜವಾದ ಇದೇ ಸ್ಯಾಂಪಲ್ ಆಯ್ಕೆ ಬಹಳ ಮಹತ್ವವಾದ್ದು. ಹಾಗೆ ಆಯ್ಕೆ ಮಾಡುವಾಗ ಯಾರು ಮತಗಟ್ಟೆ ಎಂಬ ಕ್ಯೂನಲ್ಲಿ ನಿಂತಿದ್ದಾರೆ, ಮೊದಲನೇ ಅವನು ಮಾತನಾಡಿ ನಂತರ ಒಂದು 5-6 ಜನ ಬಿಟ್ಟು ಇನ್ನೊಬ್ಬರು ಮಾತನಾಡಿ. ಅದರಲ್ಲಿ ಮಹಿಳೆಯರು, ಯುವಕರು, ವಯಸ್ಸಾದವರು, ಹೀಗೆ ಬೇರೆ ಕೆಟಗರಿಗಳನ್ನು ಕೂಡ ಮಾಡ್ಕೋಬೇಕಾಗುತ್ತೆ. ಹಾಗಿದ್ದರೆ ನಾನು ಸ್ವಿಂಗ್ ಫ್ಯಾಕ್ಟರ್ ಅಂದೆ. ಸ್ವಿಂಗ್ ಫ್ಯಾಕ್ಟರ್ ಹೇಗೆ ಮಾಡ್ತಾರೆ ಅನ್ನೋದನ್ನು ಹೇಳ್ತೀನಿ ನಿಮಗೆ. ಸ್ವಿಂಗ್ ಫ್ಯಾಕ್ಟರ್ ಹೇಗೆ ಅಂದರೆ, ಯೂಶ್ವಲಿ ಕೇಳುವ ಪ್ರಶ್ನೆ ಅವರಿಗೆ ಏನು ಅಂದರೆ, ಕಳೆದ ಚುನಾವಣೆಯಲ್ಲಿ ನೀವು ಯಾರಿಗೆ ಮತ ಹಾಕಿದ್ದೀರಿ? ಫಸ್ಟ್ ಕ್ವೆಶ್ಚನ್. ಅವ್ರು ಹೇಳ್ತಾರೆ, ಕಳೆದ ಚುನಾವಣೆಯಲ್ಲಿ ನಾನು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿದ್ದೆ. ಫೈನ್. ಈ ಚುನಾವಣೆಯಲ್ಲಿ ನೀವು ಯಾವ ಅಭ್ಯರ್ಥಿಗೆ ಮತ ಹಾಕ್ತೀರಿ? ಈ ಚುನಾವಣೆಯಲ್ಲಿ ನಾನು BJP ಹಾಕ್ತೇನೆ. ಸೊ ಕಾಂಗ್ರೆಸ್ನಿಂದ BJPಗೆ ಹಾಕಿದರೆ ದಟ್ ಈಸ್ ಅ ಸ್ವಿಂಗ್. ಹಾಗೆಯೇ BJPಯಿಂದ ಕಾಂಗ್ರೆಸ್ಸಿಗೆ ಹಾಕಿದರೆ ದಟ್ ಈಸ್ ಅ ಸ್ವಿಂಗ್. ಅದಕ್ಕೆ ಬೇಸಾಗಿ ಹಿಂದಿನ ಚುನಾವಣೆಯ ಅಂಕಿಅಂಶಗಳನ್ನ ಇಟ್ಕೊಂಡಾಗಿರೋದು. ಫಾರ್ ಎಕ್ಸಾಂಪಲ್, ಕಳೆದ ಚುನಾವಣೆಯಲ್ಲಿ BJPಗೋ ಕಾಂಗ್ರೆಸ್ಸಿಗೋ ಬಿದ್ದ ಮತಗಳಲ್ಲಿ ಸ್ವಿಂಗ್ ಪರ್ಸೆಂಟೇಜ್ 2%, 3%, 4% ಸ್ವಿಂಗ್ ಆದರೆ ಇಡೀ ಫಲಿತಾಂಶ ಉಲ್ಟಾ ಆಗುತ್ತೆ. ಇಟ್ಸ್ ಅ ಬ್ಯೂಟಿಫುಲ್. ನಿಮ್ಗೆ ಹೇಳ್ತೀನಿ, ಈ ಮತಗಟ್ಟೆ ಸಮೀಕ್ಷೆ ಇದೆಯಲ್ಲ, ಭಾಳ ಬ್ಯೂಟಿಫುಲ್ ಥಿಂಗ್ ಅದು. ಅದನ್ನು ಸರಿಯಾಗಿ ಮಾಡಬೇಕು ಅಂತ ಆ ಸ್ವಿಂಗ್ ಫ್ಯಾಕ್ಟ್ರನ್ನ ಪರ್ಸೆಂಟೇಜನ್ನು ಇಟ್ಕೊಳ್ಳಾಗುತ್ತೆ. ಅದನ್ನು ಇಟ್ಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಕಳೆದ ಚುನಾವಣೆಯಲ್ಲಿ ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಂಥ ಪಕ್ಷದ ಅಭ್ಯರ್ಥಿ ಬಂದಿದ್ದ, ಅವನಿಗೆ ಇಷ್ಟು ಮತ ಬಿದ್ದಿತ್ತು. ಹಿ ಗಾಟ್ ನಿಯರ್ಲಿ 30%, 34% ವೋಟ್. ಈ ಬಾರಿ ಅವನ 34% ವೋಟ್ನಲ್ಲಿ ಆ ಪಕ್ಷದ ಅಭ್ಯರ್ಥಿ 4%, 2%, 3% ಇನ್ನೊಂದು ಪಕ್ಷಕ್ಕೆ ಸ್ವಿಂಗ್ ಆಗಿದೆ. ಸೊ ಆದ್ದರಿಂದ ಈ ಸ್ವಿಂಗ್ ಆಗುವ ಮೂಲಕ ಅವನಿಗೆ ಬೀಳುವ ಮತದ ಪ್ರಮಾಣ ಇಷ್ಟು ವ್ಯತ್ಯಾಸ ಆಗುತ್ತೆ. ಆದ್ದರಿಂದ ಅವನು ಗೆಲ್ತಾನೆ, ಸೋಲ್ತಾನೆ. ಎಂಥ ಕ್ಲಾಸಿಕ್ ಆದ ಸೈನ್ಸ್ ಗೊತ್ತಾ? ಆದರೆ ಸಮಸ್ಯೆ ಆಗೋದು ಎಲ್ಲಿ ಅಂದರೆ, ಮೊದಲನೇದಾಗಿ ನೀವು ಈ ಸ್ವಿಂಗ್ ಫ್ಯಾಕ್ಟ್ರನ್ನು ಕ್ಯಾಲ್ಕುಲೇಟ್ ಮಾಡೋದ್ರಲ್ಲಿ. ಹೌ ಟು ಕ್ಯಾಲ್ಕುಲೇಟ್ ದ ಸ್ವಿಂಗ್ ಫ್ಯಾಕ್ಟರ್, ಅದು ಭಾಳ ಇಂಪಾರ್ಟೆಂಟು. ಅದ್ರ ಜೊತೆಗೆ ನೀವು ಗ್ರೌಂಡ್ನಲ್ಲಿ ಮಾಡಿದಾಗೇ ಕಂಪ್ಯೂಟರ್ ಬಂದು ಕುತ್ಕೊಳ್ಳೋದು ಬಹಳ ಮುಖ್ಯ. ಗ್ರೌಂಡ್ನಲ್ಲಿ ನೀವು ಆಯ್ಕೆ ಮಾಡುವಾಗ ಒಂದು ಜಾಣತನ ಬೇಕು. ಯಾರನ್ನೋ ಕಳಿಸ್ಬಿಟ್ರೆ ಇಲ್ಲ, ಅವ್ರಿಗೆ ಗೊತ್ತಿರಬೇಕು. ನಾನು ನಿಮ್ಗೆ ಹೇಳಿದೆ, ಒಂದು ಕಾನ್ಸ್ಟಿಟ್ಯೂಷನ್ ಒಂದು ಕ್ಯಾರೆಕ್ಟರ್ ಇರುತ್ತೆ, ಒಂದು ಗುಣಧರ್ಮ ಇರುತ್ತೆ ಅಂತ. ಆ ಗುಣಧರ್ಮ, ಫಾರ್ ಎಕ್ಸಾಂಪಲ್, ಇದು ಕಾಂಗ್ರೆಸ್ದು BJPದು ಬೇಸ್ ಇರುವಂತಹ ಒಂದು ಕ್ಷೇತ್ರ ಅಂತ ಇಟ್ಕೊಳ್ಳಿ. ಆ ಮೂಲ ಕ್ಯಾರೆಕ್ಟ್ರಿಂದ ಅದು ವರ್ಕ್ ಆಗ್ತಾ ಹೋಗುತ್ತೆ. ಸೊ ಅದರ ಜೊತೆಗೆ ಪಕ್ಷದ ನಿಷ್ಠಾವಂತರು ಬೇರೆ, ಯಾವುದೇ ಪಕ್ಷಕ್ಕೆ ಸೇರಿದಿರೋರು ಬೇರೆ, ಮಹಿಳೆಯರ ವಿಧಾನ ಬೇರೆ. ಅದ್ರ ಜೊತೆಗೆ ಒಂದು ಇಲೆಕ್ಷನಲ್ಲಿ ಅಂಡರ್ ಕರೆಂಟ್ ಇದ್ದರೆ ಅದು ವರ್ಕ್ ಆಗೋ ರೀತಿ ಬೇರೆ. ಸೊ ಯಾವುದೋ ಇಶ್ಯೂ ಎಮರ್ಜ್ ಆಗಿದ್ದರೆ ಅದು ಕೆಲಸ ಮಾಡೋ ರೀತಿ ಬೇರೆ. ಹೀಗಾಗಿ ಯೂಶ್ವಲಿ ಯು ಸಿ ದಟ್ ಈ ಒಂದು ಸ್ಯಾಂಪಲ್ಗಳ ಆಯ್ಕೆ ಮತ್ತು ಸ್ವಿಂಗ್ ಫ್ಯಾಕ್ಟರನ್ನು ಲೆಕ್ಕ ಹಾಕುವುದರಲ್ಲಿ ಭಾಳಷ್ಟು ಜನ ಫೇಲ್ ಆಗ್ತಾರೆ. ಅದರ ಜೊತೆಗೆ ಒಂದು ಕಾನ್ಸ್ಟಿಟ್ಯೂನ್ಸಿಲಿ ಇರುವಂತಹ ನೀವು ಈ ಮತಗಟ್ಟೆಗಳಿರ್ತಾವಲ್ಲ, ಯಾವ್ಯಾವ ಮತಗಟ್ಟೆಗಳನ್ನು ನೀವು ಹ್ಯಾಂಗೆ ಆಯ್ಕೆ ಮಾಡ್ತೀರಿ, ಯಾವ ಕಾನ್ಸಂಟ್ರೇಟ್ ಅದು. ಫಾರ್ ಎಕ್ಸಾಂಪಲ್, ಒಂದು ಮತಗಟ್ಟೆ ಒಂದು ಏರಿಯಾ ಅಂತ ಇಟ್ಕೊಳ್ಳಿ, ಅಲ್ಲಿ ಕೆಲವು ಕಮ್ಯುನಿಟಿಗಳೇನಿರ್ತವೆ, ಅವರು ಹೆಚ್ಚು ಕಾನ್ಸಂಟ್ರೇಟ್ ಆಗಿರೋ ಮತಗಟ್ಟೆಗಳಿರ್ತವೆ. ನೀವು ಅಂತಹ ಮತಗಟ್ಟೆಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ನಿಜವಾದ ಇದು ಸಿಗಲ್ಲ. ಅದಕ್ಕೆ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಓವರಾಲ್ ಆಗಿ ಆ ಕಾನ್ಸ್ಟಿಟ್ಯೂನ್ಸಿಲಿರುವಂತಹ ಜಾತಿ ಸಮುದಾಯಗಳ ಕಾನ್ಸಂಟ್ರೇಷನ್ ಯಾವ್ಯಾವ ಪ್ರದೇಶದಲ್ಲಿದೆ, ಅವರು ಹೇಗೆ. ಈಗ ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗ್ತೀರಿ ಅಂತ ತಿಳ್ಕೊಳ್ಳಿ, ದಾವಣಗೆರೆ ಕ್ಷೇತ್ರ ಅನ್ಕೋಣ. ನೀವು ಎಲ್ಲ ಮುಸ್ಲಿಂ ಕಾನ್ಸಂಟ್ರೇಟ್ ಆದಂಥ ಮತಗಟ್ಟೆಗಳಿಗೆ ಹೋಗಿ ಬಂದುಬಿಟ್ರೆ ನೀವು ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದುಬಿಡ್ತಾನೆ ಅನಿಸ್ಬೋದು. ಹಾಗೆಯೇ ಯಾವುದೋ ಒಂದು ಸಮುದಾಯ ಕಾನ್ಸಂಟ್ರೇಟ್ ಆಗಿರುವಂತಹ ಕ್ಷೇತ್ರಗಳಿಗೆ ಮತಗಟ್ಟೆಗಳಿಗೆ ಮಾತ್ರ ಹೋದರೆ ಇನ್ನೊಬ್ಬ ಅಭ್ಯರ್ಥಿ ಯಾರು ಗೆದ್ದುಬಿಡ್ಬೋದು ಅಂದ್ಬಿಡ್ಬೋದು. ಅದು ಸ್ಯಾಂಪಲ್ ಆಯ್ಕೆಯಲ್ಲಿ ಮಾಡುವ ತಪ್ಪು. ಅದರಿಂದ ಒಂದು ಇಡೀ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೀವು ಯಾವ ಮತಗಟ್ಟೆಗಳನ್ನು ಮತಗಟ್ಟೆ ಸಮೀಕ್ಷೆಗೆ ಆಯ್ಕೆ ಮಾಡ್ತೀರಿ, ದಟ್ ಈಸ್ ದ ಇಂಪಾರ್ಟೆಂಟ್. ಹಾಗೆ ಮಾಡಿದರೆ ಮೋರ್ ದೆನ್ 99% ಈ ಮತಗಟ್ಟೆ ಸಮೀಕ್ಷೆಗಳೇನಿವೆ ಅವು ಸತ್ಯ ಆಗ್ತವೆ. ಆದರೆ ಅದರ ಜೊತೆಗೆ ಏನು ಗೊತ್ತಾ, ನೀವು ಇನ್ನೊಂದಿದೆ, ಆ ಪ್ರಶ್ನೆ ಕೇಳ್ತಾರೆ ಯಾರ ಹತ್ರ, ನಿಮಗೆ ಅಲ್ಲಿ ಸಜೆಸ್ಟಿವ್ ಕ್ವೆಶ್ಚನನ್ನು ಕೇಳಬಾರದು. ನೀವು ಈ ಕ್ವೆಶ್ಚನನ್ನು ಹೇಗೆ ಫ್ರೇಮ್ ಮಾಡ್ತೀರಿ. ಸಜೆಸ್ಟಿವ್ ಕ್ವೆಶ್ಚನ್ ಅಂದರೆ ಏನು ಅಂದರೆ, ಪ್ರಶ್ನೆಯಲ್ಲೇ ಉತ್ತರ ಇರುವ ಹಾಗೆ. ನೀವು ಇನ್ಯಾವುದೋ ಒಂದು ಅಂಕಿಅಂಶಗಳನ್ನು ಬಯಸ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ.
ಸೊ ಸುಮ್ಮನೆ ಇರಬೇಕಾದ್ರೆ ನೀವು ಕೇಳೋದಕ್ಕೆ ವಿಧಾನ ಇದೆ. ಫಾರ್ ಎಕ್ಸಾಂಪಲ್, ಈ ಸಿದ್ದರಾಮಯ್ಯ ಸರ್ಕಾರ ಆರ್ಥಿಕ ಸಂಕಷ್ಟದಿಂದ ಬಳಲ್ತಾ ಇದೆ ಹೌದಾ ಅಂದರೆ ಹೌದು ಅಂತಾರೆ. ಅಥವಾ ಸಿದ್ದರಾಮಯ್ಯ ಸರ್ಕಾರ ಭಾಳ ಚೆನ್ನಾಗಿದೆ ಅಲ್ವಾ? ಹೌದು ಚೆನ್ನಾಗಿದೆ ಅಂತ. ಸೊ ಅದರಿಂದ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಸೈಕಾಲಜಿ ಆಫ್ ದ ವೋಟರ್ಸ್. ಅವರ ಸೈಕಾಲಜಿ ಗೊತ್ತಿರಬೇಕು. ಯಾವುದೇ ಸಂದರ್ಭದಲ್ಲೂ ಸಜೆಸ್ಟಿವ್ ಕ್ವೆಶ್ಚನನ್ನು ಕೇಳ್ಕೊಳ್ಳಿ. ಪ್ರಶ್ನೆಯೇ ನಿಮಗೆ ಉತ್ತರಕ್ಕೆ ಸಲಹೆ ನೀಡಕೂಡದು. ಇಂಪಾರ್ಷಿಯಲ್ ಆದ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳಿ ಅದಕ್ಕೆ ಉತ್ತರವನ್ನು ಪಡೆಯಬೇಕು. ಹಾಗಾದಾಗ ಮಾತ್ರ ಈ ಸಮೀಕ್ಷೆಗಳು ಹೆಚ್ಚು ಅರ್ಥಪೂರ್ಣ ಆಗ್ತವೆ, ಸತ್ಯ ಆಗ್ತವೆ. ಆದ್ದರಿಂದ ಇವತ್ತು ಏನೋ ಬಹಳಷ್ಟು ಸಂಸ್ಥೆಗಳು ಸಮೀಕ್ಷೆಯನ್ನು ನಡೆಸ್ತವೆ. ಆದರೆ ಸಮಸ್ಯೆ ಇರೋದು ಒಂದು ಸೈಂಟಿಫಿಕ್ ಆ್ಯಂಡ್ ಮ್ಯಾಥಮೆಟಿಕಲ್ ಅಪ್ರೋಚ್ ಇಲ್ಲದೆ ಇರೋದು. ದಟ್ ಇಸ್ ದ ಫಸ್ಟ್ ಪ್ರಾಬ್ಲಮ್. ಸೆಕೆಂಡ್, ಯಾರದ್ದೋ ಎಜೆಂಡಾಗಳ ಮೂಲಕ ಸಮೀಕ್ಷೆ ನಡೆಸುವಂಥದ್ದು, ಇನ್ಯಾರಿಗೋ ಲಾಭ ಮಾಡಿಕೊಡೋದಕ್ಕೆ ಇನ್ನೊಂದು ಮಾಡೋಕ್ಕೆ, ಯಾರ್ದೋ ಡಿಕ್ಟೇಷನ್ ಮೂಲಕ. ಸೊ ಹೀಗಾಗಿ ಮತಗಟ್ಟೆ ಸಮೀಕ್ಷೆಗಳೆಲ್ಲ ಸುಳ್ಳು ಅನ್ನುವುದು ಸರಿಯಲ್ಲ. ಸೈಂಟಿಫಿಕ್ಕಾಗಿ, ಪರ್ಫೆಕ್ಟಾಗಿ, ಮ್ಯಾಥಮೆಟಿಕಲ್ಲಾಗಿ, ಲಾ ಆಫ್ ಪ್ರೊಬ್ಯಾಬಿಲಿಟಿ ಮೇಲೆ ಮಾಡಿದರೆ ಮತಗಟ್ಟೆ ಸಮೀಕ್ಷೆಗಳು 100ಕ್ಕೆ 100ರಷ್ಟು ಸತ್ಯ ಆಗ್ತವೆ. ಅದನ್ನು ಮಾಡದೇ ಇದ್ದರೆ ಪಡಿಸ್ಕೊಂಡು ಹೋಗುತ್ತೆ. ಸೊ ಅದರಿಂದ ಈ ಮತಗಟ್ಟೆ ಸಮೀಕ್ಷೆಗಳ ಬಗ್ಗೆ ತಾವು ತಿಳಿಸ್ಬೇಕು ಅಂತಾಯಿತು, ತಿಳಿಸಿದ್ದೀನಿ.